ಸ್ನೇಹಿತರೆ, ನಾನು ಇವತ್ತೊಂದು ತುಂಬಾ ನಿಮಗೆ ಸಾಲದ ಸಮಸ್ಯೆಯಿಂದ ಬಳಲ್ತಿದ್ರೆ ಅಂಥವ್ರಿಗೆ ಒಂದು ತುಂಬ ಒಳ್ಳೆ ಪರಿಹಾರನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಪರಿಹಾರ ನೀವು ಮಾಡೋದ್ರಿಂದ ಲೈಫಲ್ಲಿ ಮತ್ತೆ ಯಾವತ್ತೂ ಸಾಲ ಆಗೋದಿಲ್ಲ. ಹಾಗೆ ನಿಮ್ಮ ಸಾಲ ಎಷ್ಟೇ ಇದ್ರೂ, ಮೈ ತುಂಬ ಸಾಲ ಇದ್ರೂ ಕೂಡ ನಿಮ್ಮ ಸಾಲ ಆದಷ್ಟು ಬೇಗ ತೀರುತ್ತೆ. ಸೊ ಇದನ್ನು 5 ಶನಿವಾರ ನೀವು ಮಾಡಬೇಕಾಗುತ್ತೆ. ಇದನ್ನು ಮಾಡೋದ್ರಿಂದ ನೀವೆಷ್ಟೇ ಸಾಲ ಮಾಡ್ಕೊಂಡಿದ್ರು ಅಥವಾ ನನಗೆ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ, ಏನು ಮಾಡಿದ್ರು ನನ್ನ ಸಾಲನೇ ತೀರ್ತಾ ಇಲ್ಲ ಅನ್ನೋರು ಖಂಡಿತ ಈ ರೆಮಿಡಿನ ತಂತ್ರನ ಮಾಡಿ ನೀವು ಇದನ್ನ ಮಾಡೋದ್ರಿಂದ ನಿಮ್ಮ ಅನುಕೂಲ ಕೂಡ ಆಗುತ್ತೆ, ಹಾಗೆ ನಿಮ್ಮ ಸಾಲ ಕೂಡ ತೀರುತ್ತೆ, ಮುಂದೆ ಒಳ್ಳೆ ದಿನಗಳು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಈ ತಂತ್ರನ ಮಾಡೋದಕ್ಕೆ ನಿಮಗೆ ಬೇಕಾಗುತ್ತೆ 5 ಕಾಳು ಮೆಣಸು ನಿಮಗೆ ಬೇಕಾಗುತ್ತೆ. 5 ಕಾಳು ಮೆಣಸನ್ನು ತಗೊಳ್ಳಿ. ಕರಿ ಕಾಳು ಮೆಣಸಾದರೂ ಓಕೆ, ಇಲ್ಲ ಬಿಳಿ ಕಾಳು ಮೆಣಸು ಕೂಡ ಬರುತ್ತೆ, ಅದು ಬೇಕಾದರೂ ನೀವು ತಗೋಬಹುದು. ಈ ರೀತಿ 5 ಕಾಳು ಮೆಣಸುಗಳನ್ನು ತಗೊಂಡು ನೀವು ಇದನ್ನು ಶನಿವಾರ ದಿನ ಇದನ್ನು ಮಾಡಬೇಕಾಗುತ್ತೆ. ನೆನಪಿರಲಿ ಸ್ನೇಹಿತರೆ, ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು. ಒಟ್ಟು ಇದನ್ನು 5 ಕಾಳು ಮೆಣಸನ್ನು ತಗೋಬೇಕಾಗತ್ತೆ. ಇದನ್ನು ಹೇಗೆ ಮಾಡಬೇಕು ಅಂದರೆ, ನೀವು ಶನಿವಾರ ಶುದ್ಧ ಆಗಿ ಅಂದರೆ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ, ನೀವು ಆಂಜನೇಯನ ದೇವಸ್ಥಾನಕ್ಕಾಗಲಿ ಅಥವಾ ಶನಿಮಹಾತ್ಮನ ದೇವಸ್ಥಾನಕ್ಕಾಗಲಿ ಯಾವುದೋ ದೇವಸ್ಥಾನಕ್ಕಾದರೂ ನೀವು ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಬೇಡ್ಕೊಂತ ಈ 5 ಕಾಳು ಮೆಣಸನ್ನು ನೀವು ಕೈಯಲ್ಲಿ ತೊಗೊಂಡು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆಂಜನೇಯನ ದೇವಸ್ಥಾನದಲ್ಲಿ ನೀವು ಪ್ರಾರ್ಥನೆ ಮಾಡಿ ತುಂಬ ಬೇಗ ನಿಮಗೆ ಇದು ಪರಿಹಾರ ಆಗುತ್ತೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ 5 ಕಾಳು ಮೆಣಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ, ನಿಮ್ಮ ಮೈ ತುಂಬ ಸಾಲ ಇದ್ದರೆ ನೀವು ಯಾಕೆ ಸಾಲ ಮಾಡ್ಕೊಂಡಿದ್ರಾ, ಈ ಸಾಲನ ಹೇಗೆ ನೀವು ತೀರಿಸ್ಬೇಕು ಅನ್ನೋದನ್ನು ನೀವು ಪ್ರಾರ್ಥನೆನ ಮಾಡಿಕೊಂಡು ಬೇಗ ನನ್ನ ಸಾಲ ತೀರಲಿ ಅಂತ ಪ್ರಾರ್ಥನೆನ ಮಾಡ್ಕೊತ ಈ 5 ಕಾಳು ಮೆಣಸನ್ನು ನೀವು ಬೇಡ್ಕೊತ ಹೊರಗೆ ಬನ್ನಿ. ಹೊರಗೆ ಬಂದು ನೀವು ನೋಡಿ ಯಾರು ಇಲ್ದಿರೋ ಜಾಗದಲ್ಲಿ ನಿಂತ್ಕೊಂಡು ಇದನ್ನು ಮೇಲಕ್ಕೆ ಒಂದನ್ನು ಎಸಿಬೇಕಾಗುತ್ತೆ. ಆಕಾಶಕ್ಕೆ ಮುಖ ಮಾಡಿ ನನ್ನ ಸಾಲ ಆದಷ್ಟು ಬೇಗ ತೀರು ಹೋಗಲಿ, ನಾನು ಕೂಡ ಚೆನ್ನಾಗಾಗಬೇಕು ಅಂತ ಬೇಡ್ಕೊತ ಒಂದು ಆಕಾಶಕ್ಕೆ ಎಸಿಬೇಕಾಗುತ್ತೆ. ಹಾಗೆ ಇನ್ನೊಂದು ನಿಮ್ಮ ಎಡಕ್ಕೆ ಎಸಿಬೇಕಾಗುತ್ತೆ, ಹಾಗೆ ಇನ್ನೊಂದು ನೀವು ಬಲಕ್ಕೆ ಎಸಿಬೇಕಾಗತ್ತೆ. 4ನೇದು ನೀವು ಬೆನ್ನ ಹಿಂದೆಗೆ ಬಿಸಾಕಬೇಕಾಗತ್ತೆ. 5ನೇದು ಕೂಡ ಅಷ್ಟೇ, ನೀವು ಮುಂದೆ ಬಿಸಾಕಬೇಕಾಗತ್ತೆ. ಇದನ್ನೆಲ್ಲ ಬಿಸಾಕಿ ನೀವು ನೋಡ್ದೇನೆ ಹಾಗೆ ಬರಬೇಕಾಗುತ್ತೆ. ನೀವು ಬರ್ಬೇಕಾದ್ರೆ ಹೇಳ್ಕೊಂಡು ಬರಬೇಕಾಗುತ್ತೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ, ನನ್ನ ಸಾಲ ಆದಷ್ಟು ಬೇಗ ತೀರೋಗ್ಲಿ, ನನಗೆ ಮುಂದೆ ಸಾಲದ ಸಮಸ್ಯೆ ಬರದೇ ಇರಲಿ, ಆದಷ್ಟು ಬೇಗ ಈ ತೊಂದರೆಗಳಿಂದ ನಾವು ಹೊರಗೆ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ 5 ಕಾಳು ಮೆಣಸನ್ನು ನೀವು ಬಿಸಾಕಿ ಬನ್ನಿ. ಸೊ ಇದನ್ನು ಮಾಡ್ತಾ ಬರೋದ್ರಿಂದ 5ನೇ ವಾರದಲ್ಲಿ ನಿಮ್ಮ ಸಾಲಗಳು ತೀರಿ ನಿಮಗೂ ಕೂಡ ಮುಂದೆ ಒಳ್ಳೆ ದಿನಗಳು ಬರುತ್ತೆ. ಸೊ ಈ ತಂತ್ರವನ್ನು ನೀವು ಮಾಡಿ ತಪ್ಪದೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.